ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾಗೆ ಇವತ್ತು ಒಂಥರ ಅಗ್ನಿ ಪರೀಕ್ಷೆ. ಇವತ್ತು ಒಂದೇ ದಿನ 2 ಕೋರ್ಟ್ಗಳಲ್ಲಿ ಅರ್ಜುನ್ ಸರ್ಜಾ ಅವರಿಗೆ ಸಂಬಂಧಪಟ್ಟಂತ ಅರ್ಜಿಯ ವಿಚಾರಣೆಗಳು ನಡೆಯುತ್ತೆ. ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ತನ್ನ ವಿರುದ್ಧ ದಾಖಲಾಗಿರುವಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣದ ಎಫ್ಐಆರ್ ರದ್ದು ಕೋರಿ ಅರ್ಜುನ್ ಸರ್ಜಾ ಹಾಕಿರುವಂತಹ ಅರ್ಜಿಯ ವಿಚಾರಣೆ ಹೈಕೋರ್ಟ್ನಲ್ಲಿ ಇವತ್ತು ನಡೆಯಲಿದೆ. ಅಲ್ಲದೆ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಿಗೆ ತಡೆ ಕೊಡಬೇಕು ಅಂತ ಅರ್ಜುನ್ ಸರ್ಜಾ ಮೇಯೋ ಹಾಲ್ ಕೋರ್ಟ್ಗೆ ಹಾಕಿರುವಂತಹ ಅರ್ಜಿಯ ವಿಚಾರಣೆಯೂ ಕೂಡ ಇವತ್ತೇ ನಡೆಯುತ್ತೆ. ಹೀಗಾಗಿ ಸ್ಯಾಂಡಲ್ವುಡ್ನ ಚಿತ್ತ ಈಗ ಕೋರ್ಟ್ ಕಡೆಗೆ ನೆಟ್ಟಿದೆ. ಕೋರ್ಟ್ನಲ್ಲಿ ಏನೇನಾಗುತ್ತೆ ಅನ್ನೋ ಒಂದು ಕುತೂಹಲ ಎಲ್ಲವರನ್ನ ಕೂಡ ಕಾಡ್ತಾ ಇದೆ. ಈ ಮಧ್ಯೆ ಅರ್ಜುನ್ ಸರ್ಜಾಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಕಬ್ಬನ್ ಪಾರ್ಕ್ ಪೊಲೀಸರು ಇವತ್ತು ನೋಟಿಸ್ ನೀಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ಪೊಲೀಸರು ಸಾಕ್ಷಿಗಳ ವಿಚಾರಣೆಗಳನ್ನ ಕೂಡ ಬಹುತೇಕ ಪೂರ್ಣಗೊಳಿಸಿರೋದ್ರಿಂದ ಸರ್ಜಾಗೆ ಶುಕ್ರವಾರ ಶುಭವಾಗುತ್ತಾ ಅಥವಾ ಅಶುಭವಾಗುತ್ತಾ ಕಾದು ನೋಡಬೇಕು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಹಿರಿಯ ವರದಿಗಾರ ಮುನಿರಾಜು. ಶುಕ್ರವಾರ ಸಾಮಾನ್ಯವಾಗಿ ಸಿನಿಮಾದವರಿಗೆ ಒಂದು ರೀತಿಯಾಗಿ ಲಕ್ಕಿ ಅಂತ ಹೇಳಬಹುದು. ಅರ್ಜುನ್ ಸರ್ಜಾ ವಿಚಾರದಲ್ಲಿ ಇವತ್ತಿನ ಶುಕ್ರವಾರ ಏನಾಗಬಹುದು? ಖಂಡಿತ ಅವಿನಾಶ್, ಸ್ಯಾಂಡಲ್ವುಡ್ ನಲ್ಲಿ ಶುಕ್ರವಾರ ಬಂತು ಅಂದ್ರೆ ಸಿನಿಮಾಗಳ ರಿಲೀಸ್ ಇರುತ್ತೆ. ಆದ್ರೆ ಇವತ್ತಿನ ಶುಕ್ರವಾರ ಏನಿದೆ ಇದು ಒಬ್ಬ ನಟ ಮತ್ತೆ ನಟಿಯ ಪಾಲಿಗೆ ಇವತ್ತು ಮಹತ್ವದ ದಿನ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಬ್ಬರು ಏನು ಲೈಂಗಿಕ ದೌರ್ಜನ್ಯ ಮತ್ತೆ ಮೀಟು ಆರೋಪ ಮಾಡಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಮತ್ತೆ ಸೆಷನ್ ಕೋರ್ಟ್ ನಲ್ಲಿ 2 ಕೇಸ್ಗಳ ವಿಚಾರಣೆ ಇವತ್ತು ನಡೆಯುತ್ತೆ. ಏನು ಅರ್ಜುನ್ ಸರ್ಜಾ ಸಲ್ಲಿಸಿರುವಂತಹ ಎಫ್ಐಆರ್ ರದ್ದು ಕೋರಿ ಅರ್ಜಿ ಇವತ್ತು ಹೈಕೋರ್ಟ್ ನಲ್ಲಿ ವಿಚಾರಣೆಗೆ ಬಂದ್ರೆ, ಅದೇ ರೀತಿ ಅವರು ಹೂಡಿರುವಂತಹ ಮಾನನಷ್ಟ ಮೊಕದ್ದಮೆ ಪ್ರಕರಣ ಸಹ ಇವತ್ತು ಸೆಷನ್ ಕೋರ್ಟ್ ನಲ್ಲಿ ವಿಚಾರಣೆಗೆ ಬರುತ್ತೆ. ಇವತ್ತು ಸುಮಾರು ಒಂದು 11 ಗಂಟೆಗೆ 2 ಕೋರ್ಟ್ ನಲ್ಲಿ ಒಂದು ವಿಚಾರಣೆ ನಡೆಯಲಿದ್ದು, ಏನು ನಟಿ ಶ್ರುತಿ ಹರಿಹರನ್ ಮತ್ತೆ ಅದೇ ರೀತಿ ಅರ್ಜುನ್ ಸರ್ಜಾಗೆ ಏನ್ ಇವತ್ತು ಶುಭ ಆಗುತ್ತಾ ಅಥವಾ ಇವತ್ತು ಶುಭ ಶುಕ್ರವಾರ ಸಿಗುತ್ತಾ ಅಥವಾ ಬೇರೆ ಏನಾದ್ರೂ ಕಹಿ ಅನುಭವ ಆಗುತ್ತಾ ಅನ್ನೋದು ಸಹ ಈಗ ಕುತೂಹಲನ ಉಂಟು ಮಾಡಿದೆ. ಮತ್ತೆ ಈಗಾಗಲೇ ಸಾಕಷ್ಟು ಏನು ಸ್ಯಾಂಡಲ್ವುಡ್ ನಟ ನಟಿಯರು ಮತ್ತೆ ಸಾಕಷ್ಟು ಮಂದಿ ಇದ್ರ ಬಗ್ಗೆ ಒಂದು ಗಮನ ಹರಿಸಿದ್ದಾರೆ. ಇವತ್ತು ಏನಾಗ್ಬೋದು ಕೋರ್ಟ್ ನಲ್ಲಿ, ಇವರಿಬ್ಬರ ಪಾಲಿಗೆ ಏನ್ ಸಿಹಿ ಸುದ್ದಿ ಸಿಗುತ್ತಾ ಅಥವಾ ಕಹಿ ಅನುಭವ ಆಗುತ್ತಾ ಅನ್ನೋದು ಸಹ ಈಗ ಒಂದು ಕುತೂಹಲನ ಉಂಟು ಮಾಡಿರುವಂತದ್ದು ಅವಿನಾಶ್.